ನೋಡ್ಲಾ ಕೃಷ್ಣ, ಊರು ಬೇರೆ ಹತ್ರಕ್ಕೆ ಬಂದ್ಬಿಡ್ತು. ನಾನು ನಿನಗೆ ಎಣ್ಣೆ ಎಲ್ಲ ಕೊಡಿಸಿದ್ದೀನಿ, ಯಾರಿಗೂ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣನ ವಿಷಯನ, ಸರಿನಾ? ಈಗಲೇ ಹೇಳ್ತಾ ಇದ್ದೀನಿ, ಯಾರ ಕಿವಿಗೂ ಬೀಳ್ಬಾರ್ದು. ಅದ್ರಾಗೂ ನೀನು ಎಂಡ್ರು ಪಾರಿ, ನಾನು ಎಂಡ್ರು ಪದ್ದಿ, ಇವ್ರ ಕಿವಿಗೆ ಮಾತ್ರ ಈ ವಿಷಯ ಬೀಳಲೇಬಾರ್ದು, ಸರಿನಾ? ನಾನು ನಮ್ಮ ಅಣ್ಣನ ಹತ್ರ ಕುಂತ್ಕೊಂಡು ಮಾತಾಡ್ತೀನಿ. ನೀನು ನೋಡು, ಎಣ್ಣೆ ಕೊಡಿಸು ಅಂತ ಹೇಳಿದ್ಯಾ, ಎಣ್ಣೆ ಎಲ್ಲ ಕೊಡ್ಸಿವ್ನಿ. ಆದ್ರೂ ನೀನು ಏನಾರ ಹೇಳ್ದೆ ನಾನು ಸುಮ್ಕಿರಕ್ಕಿಲ್ಲ ನೋಡು. ಅಣ್ಣ, ನಿಯತ್ತಂದ್ರೆ ನಿಯತ್ತು, ಕುಡಕ್ರಸ್ನು ನಿಯತ್ತು. ನಾನು ಯಾವುದೇ ಕಾರಣಕ್ಕರವೇ ನಿಯತ್ತು ಬಿಟ್ಟು ಬಾಳಕ್ಕಿಲ್ಲ ಕಣಣ್ಣ. ನಿಯತ್ತು ಬಿಟ್ಟು ಬಾಳ್ಬಿಟ್ರೆ ನೀನು ಯಾಕಡ ತಕ ನೋಡಿ ಅಣ್ಣ, ಒಡಸ್ಕೊಬಿಡ್ತೀನಿ. ಅಯ್ಯಯ್ಯೋ ಶಾನೆ, ಏನು ಓವರಾಗಿ ಮಾತಾಡಕ್ಕೆ ಹೋಗ್ಬೇಡ ಕಡ್ಲ. ನಾನು ಹೇಳವಷ್ಟು ಕೇಳು, ದಯವಿಟ್ಟು ನೀನು ಎಂಡ್ರು ಬಾಯಿ ಮಾತ್ರ ಹಾಕ್ಬೇಡ. ಈಗಲೇ ಹೇಳಿದ್ದೀನಿ, ಸರಿನಾ? ಸುಮ್ಮನೆ ಆಮೇಕಿಂತ ನಮ್ಮ ಅಣ್ಣಯ್ಯ ಏನು ಎತ್ತೋ ಕೇಳ್ಕೊಳ ನೋಸಿ, ಏನು ನಿಮ್ಮ ಎಂಡ್ರು ಕಿವಿಗೆ ಬಿದ್ಬಿಡ್ತೋ, ಇಡೀ ಊರಿಗೆ ನೀನು ತಮಟೆ ಹೊಡ್ಕೊಂಬಂದ್ಬಿಡ್ತಾಳೆ. ಏನು ದುಡ್ಡೇ ಕೊಡಂಗಿಲ್ಲ, ಹೊಡ್ಕೊಂಬ ಅಂತ ಹೇಳ್ಬಿಟ್ಟು ಹಂಗೆ ಹೊಡ್ಕೊಂಬಂದ್ಬಿಡ್ತಾಳೆ. ಹುಷಾರಾಗಿರು. ಸರಿ ನಡಿ, ಮಂತಕ್ಕೆ ಹೋಗೋಣ. ಅಣ್ಣ, ಇನ್ನೊಂದು ಬಾಟ್ಲು ಕೊಡಿಸಿದ್ದಿದ್ರೆ ಫುಲ್ ಸ್ಟ್ರಾಂಗ್ ಆಗಿ ಇದ್ಬಿಡ್ತಿದ್ದ ಕಣಣ್ಣ. ನೀನು ಇನ್ನೊಂದು ಬಾಟ್ಲು ಕೊಡಿಸಿದ್ರೆ ನನಗೆ ಸಂದಕ್ಕಿರೋದು. ಏಯ್, ಬಾಯಿ ಮುಚ್ಕೊಂಡು ನೋಡಿಲ್ಲ, ಊರ ಹತ್ರಕ್ಕೆ ಬಂತು ಏನು ಕೇಳೋ ಆಟ ಕೇಳ್ತೀಯ? ಗಂಟ ಪೂರ್ತಿ ಅಲ್ಲೇ ನೀಯ ಕುಡ್ದೆ, ಇವಾಗ ಮತ್ತೆ ಯಾವ್ತಾರವಾ? ನಡಿ ಸುಮ್ಕೇನಿಯ, ನೀನೇನ್ರು ಪರ್ಕೆ ತಗೊಂಡು ನೀವು ಉಳಿಸ್ತಾಳೆ ಅಷ್ಟೇ ನೀನಿಯ. ಅದು ಸರಿದೆ, ನಡಿಯಣ. ಅಯ್ಯೋ ರೀ, ಎಮ್ಮೆ ತಕ ಬರ್ತೀನಿ ಅಂತ ಹೋದ್ರಿ, ಎಲ್ರಿ ಎಮ್ಮೆ? ಏ, ಎಮ್ಮೆನೂ ಇಲ್ಲ, ಎದ್ದದು ಇಲ್ಲ. ಅಲ್ಲಿ ಎಮ್ಮೆ ಏನು ಸದ್ಯಕ್ಕಿರಲ್ಲ ಕಣ್ಪಾರಿ, ಏನು ಸಂದಕ್ಕಿರಲ್ಲ ಎಮ್ಮೆಗಳು. ಅದಕ್ಕೆ ಬ್ಯಾಡ ಅಂತ ಬಿಟ್ಬಿಟ್ಟು ಬಂದ್ಬಿಟ್ಟೆ ಕಣ್ಪಾರಿ. ಅಯ್ಯ, ನಿನ್ ಮನೆ ಕಾಯಾಗೋಗ ಅಲ್ಲ ಕಂಡ್ಲ, ದುಡ್ಡೆಲ್ಲನೂ ಕೊಟ್ಟಿವ್ನಿ. ಅದನ್ನ ನೀನು ಸರಿಯಾಗಿ ಎಮ್ಮೆ ತಕ ಬರದ್ ಬಿಟ್ಬಿಟ್ಟು ನೀನ್ ನೋಡು ಕುಡ್ಕೊಂಬಿಟ್ಟು ಲೋಲಾಡ್ಕೊಂಡ್ಬಿಟ್ಟು ಬಂದಿದ್ಯಾ. ನಾನ್ ನನ್ ದುಡ್ಡ ಕುಡ್ದಿದ್ದೀನಿ ಅಂತ ಅನ್ಕೊಂಡೆ ಪಾರಿ. ನನ್ನ ದುಡ್ದಾಗ ನಮ್ಮ ತಾಯಣ್ಣ ನಮ್ಮ ದುಡ್ಡ ಕುಡ್ದಿಲ್ಲ. ನನ್ನ ದುಡ್ಡ ಜೋಬಾಗ ಭದ್ರವಾಗಿ ಹಂಗೇನೆ ಐತೆ. ನಿನ್ನ ಮುಷ್ಟಿಗೆ ಇನ್ನೇನು ಬಂದ್ಬಿಟ್ಟು CM ಬಂದ್ಬಿಟ್ಟು ಕುಡಿಸ್ಬಿಟ್ಟು ನನಗೆ ಕುಡಿ ಅಂತ ಹೇಳ್ಬಿಟ್ಟು ನಿನ್ನ ಮಕ್ಕ ಯಾರೋ 5 ಪೈಸೆನೂ ತುಪ್ಪ ಹಾಕಿಲ್ಲ ಅಂತ ನನಗೆ ಗೊತ್ತು. ತೆಗಿ, ಎಮ್ಮೆ ದುಡ್ಡಾಗೆ ನೀನು ಎಲ್ಲ ಬಳಸ್ಕೊಂಡಿತ್ಯ ಅಂತ ನನಗೆ ಗೊತ್ತು. ತೆಗಿ, ಅದು ಯಾವನ್ ಕೊಡಿಸ್ತ ನೀನು ಕುಡಿಯಕ್ಕೆ? ಅದು ವೆರಿ ಇಂಪಾರ್ಟೆಂಟ್ ವಿಷಯ ಗೊತ್ತಾಯ್ತು ನಮಗೆ. ಆ ವೆರಿ ಇಂಪಾರ್ಟೆಂಟ್ ವಿಷಯನ ನಾನು ಯಾರ ಹತ್ರನೂ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಪೊದ್ದಿ ಗಂಡನೇ ನನಗೆ 3 ಬಾಟ್ಲು ಕೊಡಿಸ್ದ. ಗಟ ಅಂತ ಕುಡಿದ್ಬಿಟ್ಟೆ. ಈಗ ನಿಯತ್ತಾಗಿದ್ದೀನಿ. ಆ ವಿಷಯನ ನಾನು ಮಾತ್ರ ಹೇಳೋಕ್ಕಿಲ್ಲ ಕಣ್ಪಾರಿ, ಹೇಳೋಕ್ಕಿಲ್ಲ. ಏನ್ರಿ ವಿಷಯನ? ಬುದ್ಧಿ ಗಂಡನ? ಏನ್ ವಿಷಯ ರೀ? ಹೇಳಿ ರೀ, ಅದೇನ್ ವಿಷಯ ಅಂತ ಹೇಳ್ರಿ. ಆಗಕ್ಕಿಲ್ಲ ಕಣ್ಪಾರಿ, ಆಗಕ್ಕಿಲ್ಲ. ನನ್ನ ಮಾತು ಕೊಡ್ಬಿಟ್ಟಿದ್ದೀನಲ್ಲ, ಯಾರಿಗೋ ಹೇಳೋಕ್ಕಿಲ್ಲ ಅಂತ 3 ಬಾಟ್ಲ ಕುಡಿದ್ಬಿಟ್ಟಿದ್ದೀನಲ್ಲ. ಅದು ಎಣ್ಣೆ ಹೆಂಡ್ತಿ. ಎಣ್ಣೆ ಹೆಂಡ್ತಿ? ಹೇಳ್ರಿ ಮುಂದಕ್ಕೆ ರೀ. ಕುಂತ್ಕೊಳ್ಳಿ ಲೋಸಿ, ಕುಂತ್ಕೊಳ್ಳಿ. ಹೇಳಿ ಅದೇನು ಅಂತ ಹೇಳ್ಬಿಟ್ಟು ರೀ. ಅದೇನು ಅಂತ ಹೇಳಿ, ನಾನು ನಿಮ್ಮ ಎಂಡ್ರಲ್ವಾ? ಇಲ್ಲ ಕಣಪ್ಪ ರೀ, ನಾನು ಹೇಳೋಕ್ಕಿಲ್ಲ ಕಣಪ್ಪ ರೀ. ನಾನು ಮಾತು ಕೊಟ್ಬಿಟ್ಟಿದ್ದೀನಿ. ಎಣ್ಣೆ ಹೆಂಡ್ತಿ ವಿಷಯ ಹೇಳೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನು ಮಾತು ಕೊಟ್ಬಿಟ್ಟಿವ್ನಿ. ಆಯ್ತೆ, ನಾನು ಎಣ್ಣೆ ಹೆಂಡ್ತಿ ವಿಷಯನ ನಾನು ಹೇಳೋಕ್ಕಿಲ್ಲ. ಎಣ್ಣೆ ಏನ್ರ? ಅಯ್ಯೋ ಪೊದ್ದಿ, ನಿನ್ನ ಗಂಡಂಗೆ 2ನೇ ಸೆಟಪ್ ಅಂತಲ್ಲೇ. ಅಯ್ಯೋ, ಈ ನನ್ನ ಮಗ ಬೇರೆ ಬಾಯ್ ಬಿಡ್ತಿಲ್ಲ. ಇವನು ಕುಡ್ದಾಗಂತೂ ಭಾಳ ನಿಯತ್ತಾಗಿರ್ತಾನೆ. ನಿಯತ್ ನಾ ಇದ್ದಂಗೆ ಇವನು. ರೀ, ಎಂಡ್ರಲ್ವೇನ್ರಿ? ನಾನು ನಿಮ್ಮ ಎಂಡ್ರಲ್ವೇನ್ರಿ? ಒಸಿ ಹೇಳಿ ಅವ್ರು ಯಾವಳು ಅಂತ ಹೇಳ್ಬಿಟ್ಟು. ನಿಯತ್ತಂದ್ರೆ ನಿಯತ್ತು, ಈ ಕೊಡಕ್ರಸ್ನ ನಿಯತ್ತು. ಹಂಗೆಲ್ಲ ನಾನು ಹೇಳೋಕ್ಕಿಲ್ಲ ಕಣ್ಪಾರಿ, ಹೇಳೋಕ್ಕಿಲ್ಲ. ಹಾಗೆಲ್ಲ ಹೇಳ್ಬಿಟ್ರೆ ಕೊಟ್ರ ಮಾತು ಏನಾಗ ಬೇಡ ಹೇಳು. ಅಯ್ಯೋ ರಾಮ್ನಿ, ಏನ್ರಿ ಬಂತು ದೊಡ್ಡ ರೋಗ? ಪಾಪ ಮುತ್ನಂತ ಹೆಂಡ್ತಿ ಪೊದ್ದಿ ನಿಕ್ಕೊಬಿಟ್ಟು ಇವನು ಆಡಬಾರ್ದಿರ ಆಟ ಎಲ್ಲನೂ ಆಡ್ತಾವನಲ್ರಿ. ಅಯ್ಯೋ, ಈ ವಿಷಯನ ಮೊದ್ಲು ಹೋಗ್ಬಿಟ್ಟು ನನ್ನ ಪೊದ್ದಿಗೆ ಹೇಳ್ಬೇಕು. ಅವನು ಹಂಗೇನೇ ಹೇಳ್ದ, ನೀನು ಎಂಡ್ರಿಗೆ ಮಾತ್ರ ಹೇಳ್ಬೇಡ. ನೀನು ಎಂಡ್ರಿಗೆ ಹೇಳಿದ್ರೆ ಊರು ತುಂಬ ಸಾರ್ಕೊಂಬಂದ್ಬಿಡ್ತಾಳೆ. ನಿನ್ನ ಎಂಡ್ರಿಗೂ ನನ್ನ ಎಂಡ್ರಿಗೂ ಮಾತ್ರ ವಿಷಯ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ದ. ನಾನಂತೂ ಹೇಳೋಕ್ಕಿಲ್ಲ ಕಣ್ಪಾರಿ, ನಾನಂತೂ ಹೇಳೋಕ್ಕಿಲ್ಲ. ಎಣ್ಣೆ ಹೆಂಡ್ತಿ ವಿಷಯ ಮಾತ್ರ ಹೇಳೋಕ್ಕಿಲ್ಲ. ನೀವೇನು ಹೇಳ್ಬೇಡಿ, ನನಗೆ ಗೊತ್ತಾಯ್ತು ಎಣ್ಣೆ ಎಂಡ್ರು ವಿಷಯ ಅಂತ ಹೇಳ್ಬಿಟ್ಟು ನೀವು ಎಮ್ಮೆ ತರಕ್ಕೆ ಹೋಗಿದ್ರಲ್ಲ, ಅದೇ ಊರಾಗ ತಾನೇ? ಅಯ್ಯ, ನನ್ನ ಎಂಡ್ರು ಭಾಳ ಇಂಟೆಲಿಜೆಂಟ್. ಓ ಅದೇ ಊರಿನ ವಿಷಯ ಮಾತ್ರ ಹೇಳೋಕ್ಕಿಲ್ಲ. ಹೇಳ್ಬೇಡ ಮಾಡಿಕ ಹಂಗೇನೇನಿಯ, ನಾನು ಹೋಯ್ತೀನೋ ಸಿಕ್ಕಿ ಆಮೆ ಐತೆ ನನಗೆ. ಹೋಗು, ದಡ್ಡಿಗೇನು ಮಾಡಿದ್ರು ಹೇಳೋಕ್ಕಿಲ್ಲ, ಹೋಗೆ. ಅಯ್ಯೋ, ನನ್ನ ಫ್ರೆಂಡ್ ಪೊದ್ದಿ ಇಂಥ ಅನ್ಯಾಯ ಆಗ್ಬಾರ್ದಾಗಿತ್ತು. ಅಯ್ಯೋ ಅಲ್ಲ, ಇವ್ನಿಗೆ ಏನು ಬಂದೈತು ಅಡ್ರೋಗ? ಎಣ್ಣೆ ಹೆಂಡ್ತಿನ ಮದುವೆ ಮಾಡ್ಕೊಂಡ್ಬಿಟ್ಟವನಲ್ಲ, ಅದಕ್ಕೇನೇನಿಯ ಎಮ್ಮೆ ಕೊಡ್ಸಕ್ಕೆ ಆ ಊರು ಕರ್ಕೊಂಡೋಗಿದ್ದು. ಅಯ್ಯೋ ಪೊದ್ದಿ, ಯಾಕವ ಇಷ್ಟು ಗಾಬರಿಯಾಗಿ ಓಡ್ಬರ್ತಿದ್ಯಾ? ಏನಾಯ್ತವ? ಅದು ಏನಿಲ್ಲ, ಪದ್ದಿ ಹುಡ್ಕಾಡ್ತಿದ್ದೆ. ಸರಜಕ್ಕನ್ ಮಂತಗೇನೋ ಇದ್ಲಪ್ಪ, ಕೂತ್ಕೊಂಡಿದ್ದಂಗಿದ್ದು. ಹೋಗ್ ನೋಡು, ಅಲ್ಲೇ ಇರ್ಬೇಕೇನೋ. ಸರಿ ಕಣಣ್ಣ. ಪದ್ದಿ ಲೇ ಪದ್ದಿ, ಇದ್ಯಾಕ್ಲೆ ಪಾರಿ ಹಿಂಗ್ ಗಾಬರಿಯಾಗಿ ಎದ್ನೋ ಬಿದ್ನೋ ಅಂತ ಓಡ್ ಬಂದ್ಬಿಟ್ಟಿದ್ಯಲ್ಲ, ಯಾಕೆ ಏನಾಯ್ತು?
ಅಯ್ಯೋ ಪೊದ್ದಿ ಇಲ್ವೇನೆ ಮನೆಯಾಗೆ ಬುಸಿ ಬಿರ್ನ ಕರೆಯ ಪೊದ್ದಿನ ಏನೋ ವೆರಿ 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 ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ನಾನು. ಏನು ಇಂಪಾರ್ಟೆಂಟ್ ವಿಷಯವ? ಅದು ಎಂತದೇ? ಅಯ್ಯೋ ಅದು ಹೇಳ್ಬೇಕು, ಅದು ಎಳ್ಳೆ ಹೆಂಡತಿ ವಿಷಯ ಹೇಳ್ಬೇಕು. ಲೇಖಾರಿಯ ಬೇಗ ಪೊದ್ದಿನ. ಏನು ಎಳ್ಳೆ ಹೆಂಡ್ತಿನ? ಯಾರ್ಗೆ? ಇನ್ಯಾರ್ಗೆ? ಪೊದ್ದಿ ಗಂಡುಂಗೆ ನೆನೆಯ. ಅಯ್ಯೋ ರಾಮ, ಇದು ಎಂತ ಗತಿ ಬಂದ್ಬಿಡ್ತಲೆ ಪೊದ್ದಿಗೆ. ಪಾಪ ಗಂಡ 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 ಅಂತ ಮೂರತ್ತು ಸಾಯ್ತಿತ್ತಾನೆ. ಅಯ್ಯೋ ಪೊದ್ದಿ ಸೊತ್ತುನ್ವೆ ಇಲ್ಲೇ ನೆನೆಯ ನಿಂತ್ಕೊಂಡಿದ್ಲು. ಅಯ್ಯಪ್ಪ ಅಕ್ಕಕ್ಕೆ ಒಸಿ ಮಜ್ಜಿಗೆ ಇದ್ರೆ ಕೊಡು ಸರಜಿ ಅಂತ ಹೇಳ್ಬಿಟ್ಟು ಬಂದಿದ್ಲು. ಕುಂತ್ಕೊಂಡಿದ್ಲು ಇಷ್ಟೊತ್ತು ಇಲ್ಲೇ ನೆನೆಯ. ಈಗ ತಾನೇ ಹೊಂಟೋದ್ಲು ಮಂತಕ್ಕೆ. ಹೌದೇನೆ? ಅಯ್ಯೋ ಇವಳು ಎಲ್ಲಿ ಅಂತ ಹುಡುಕ್ಲಪ್ಪ. ವಿಶ್ವ ಪಟ 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 ಅಂತ ಹೇಳ್ಬಿಡ್ಬೇಕು ನಾನು. ಹೇಳಿಲ್ಲ ಅಂತ ಹೇಳಿದ್ರೆ ಅವಳ ಸಂಸಾರ ನೆನೆಯ ಹಾಳಾಗೋಯ್ತದ ಅಷ್ಟೇ ನೆನೆಯ. ಅಯ್ಯೋ ಬಿರ್ನ ನಡಿಯೇ, ನಾನು ಬತ್ತೀನಿ. ಬಿರ್ನ ನಡಿ, ಏಳ ನಡಿ ವಿಶ್ವ. ಹ್ಞೂ ಬಾ ಬೇಗ. ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡ, ಪೊದ್ದಿಗೆ ಮಾತ್ರ ಹೇಳ್ಬೇಕು, ಸರಿನಾ? ಹ್ಞೂ ಸರಿ ಸರಿ, ಯಾರಿಗೂ ಹೇಳಕ್ಕಿಲ್ಲ ನಡಿ. ಅಯ್ಯೋ ಅಕ್ಕ, ಪೊದ್ದಿ ನೋಡ್ದ ಎಲ್ಲ ನಾನು ಒಲ್ಟಕ್ಕೆ ಏನ ಬಂದಿದ್ಲಾ? ಇಲ್ಲ ಕಣಪ್ಪ, ಬಂದಿರ್ಲಿಲ್ಲ. ಹಿಂಗೆ ನೀ ಬಂದಲ್ಲ, ಯಾಕೇನಾಯ್ತು ಇಷ್ಟು ಅರ್ಜೆಂಟಾಗಿ ಓಡೋಡೋಯ್ತಿದ್ದೀರಾ? ಏನಾದರೂ ತೊಂದ್ರೆಯಾ? ಹ್ಞೂ ತೊಂದ್ರೆನೇನಿಯ. ಪೊದ್ದಿ ಗಂಡ ಎಣ್ಣೆ ಮದುವೆ ಮಾಡ್ಕೊಂಬಿಟ್ಟು ಎಣ್ಣೆ ಅಂತ ನಿಕ್ಕೊಂಡವನಂತೆ. ಅದಕ್ಕೇನಿಯ ಆ ವಿಷಯನ ಅರ್ಜೆಂಟಾಗಿ ಪೊದ್ದಿಗೆ ಹೇಳ್ಬೇಕು. ಅದಕ್ಕೇನಿಯ ಓಡೋಯ್ತಾ ಇದೀವಿ ಹೇಳಕ್ಕೆ ಅಂತನೇನಿಯ. ಲೇ ಸರೋಜಿ, ನಾನು ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದೆ ತಾನೇ ನಿಂಗೆ? ಅಯ್ಯೋ ಹೂನಲ್ವೇನೆ, ಇರು ಅಕ್ಕ. ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡ, ಸರಿನಾ? ಹ್ಞೂ ಸರಿ, ಯಾರಿಗೂ ಹೇಳಕ್ಕಿಲ್ಲ. ಅಕ್ಕ ವಿಷಯ ಗೊತ್ತೈತೆ. ಅದೇ ಪೊದ್ದಿ ಗಂಡ ಆಗ್ಲೇನೇನಿಯ ಎಣ್ಣೆ ಮದುವೆ ಮಾಡ್ಕೊಂಬಿಟ್ಟವನಂತೆ, ಬೇರೆ ಏನಾರು ಮಾಡಿಕೊಂಡವನಂತೆ. ಅಯ್ಯೋ ಬಿಡು, ನೀನು ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡ. ಅವಳು ಸರೋಜಿ ಯಾರಿಗೂ ಹೇಳ್ಬೇಡ ಅಂತ ಹೇಳೋಳೆ. ನೀನು ಯಾರಿಗೂ ಹೇಳ್ಬೇಡ, ನಮ್ಗೆ ಯಾಕೆ, ಬಾ ಕಂಡೋರ್ ಸುದ್ದಿ ಅಲ್ವೇ. ಪದ್ದಿ ಪದ್ದಿ, ಲೇ ಪದ್ದಿ, ಬಿರ್ನ ಬಾರೆ. ಯಾಕೆ ಸರೋಜಿ, ಯಾಕೆ ಹಿಂಗೋಡ್ ಬಂದಿದ್ದೀರಾ? ಯಾಕೆ, ಏನೈತೆ ಪಾರಿ? ಏನೋ ಸಮಸ್ಯೆ ಆಯ್ತಾ? ಹೂ ಕಣ್ಲೆ, ಹೂ ಸಮಸ್ಯೆ ಆಯ್ತು. ಎಲ್ರಿಗೂ ಸಮಸ್ಯೆಗೆಲ್ಲ ಪರಿಹಾರ ಹೇಳ ನಿನ್ಗೇನೇನಿಯ? ಬಾಳ ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟೈತೆ ಕಣ್ಲೆ, ಬಾಳ ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟೈತೆ. ಹಿಂಗ ಆಗ್ಬಾರ್ದಾಗಿತ್ತು ಪದ್ದಿ, ನಿಂಗಂತೂ ಹಿಂಗ ಆಗ್ಬಾರ್ದಾಗಿತ್ತು. ಎಲ್ರಿಗೂ ಯಾವ ಪಾಟಿ ಸಹಾಯ ಮಾಡ್ತೀಯ? ನಿನಗೀ ಗತಿ ಬರ್ಬಾರ್ದಾಗಿತ್ತು. ಲೇ ಸ್ಯಾನೆ ಓವರ್ ಆಕ್ಟಿಂಗ್ ಮಾಡಕ್ ಹೋಗ್ಬೇಡ. ಅದೇನ್ ವಿಷಯ ಅಂತ ಹೇಳ್ಬಿಟ್ಟು ಬೊಗಳು. ನನಗೂ ಸಾಕ ಹೋಗ್ಬಿಟ್ಟೈತೆ ನೀನ್ ಆಕ್ಟಿಂಗ ನೋಡಿ 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 ನೋಡಿ. ಏನು ಇರಕ್ಕಿಲ್ಲ, ಸುಮ್ಗೆ ಬಾಯ್ ಬಡ್ಕೊಂಡು ಹೇಳ್ತೀಯ. ಅದೇನ್ ವಿಷಯ ಅಂತ ಹೇಳ್ಬಿಟ್ಟು ಬಾಯ್ ಬಿಟ್ಬಿಟ್ಟು ಹೇಳು. ಅಯ್ಯೋ ನಾನಿವಾಗ ನಮ್ಮ ಬಾವಂಗೆ ಅದೇ ಮನೆ ಪತ್ರ ಎಲ್ಲ ಕೊಟ್ಬಿಟ್ಟು ಬರೋನಿ ಅಂತ ಹೇಳ್ಬಿಟ್ಟು ಹೊಂಟಿದ್ದೆ. ಅಷ್ಟಾಗ ಬಂದ್ಬಿಟ್ರೆ ನೋಡಿ ನೀವೇನೇನಿಯ. ಬರ್ರಿ ಹೋಗ್ಬಿಟ್ಟು ಜೊತೆಗೆ ನೀ ಪತ್ರವ ಕೊಟ್ಬಿಟ್ಟು ಬರೋಣ. ಅಯ್ಯೋ ದೇವ್ರೆ, ಊರವ್ರಿಗೆಲ್ಲ ಒಳ್ಳೇದೇ ಬಯಸೋ ಪದ್ದಿಗೆ ಯಾಕಪ್ಪ ಹಿಂಗ ಅನ್ಯಾಯ ಮಾಡ್ಬಿಟ್ಟೆ ಶಿವನೇ ನೀನು? ಯಾಕೆ ಅನ್ಯಾಯ ಮಾಡ್ಬಿಟ್ಟೆ? ಇದೊಳ್ಳೆ ಸರ ಐತಲ್ಲ ನಿಮ್ಮಿಬ್ರದೂನುವೆ. ಅದೇನ್ ವಿಷಯ ಹೇಳ್ರೆ? ಒಸಿ ಗುಂಡ್ಗೆನ ಗಟ್ಟಿ ಮಾಡ್ಕ. ನಾನು ಹಿಂಗೆ ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ಸಾಕಿಂಗ ಒಂಟಗಿಂಟು ಹೋಗ್ಬಿಟ್ಟಿಯ. ನನ್ನ ಗಂಡನೂ ನಿನ್ನ ಗಂಡ ಇಬ್ರು ಇವತ್ತು ಎಮ್ಮೆ ತರಕ್ಕೆ ಹೋಗಿದ್ರಲ್ಲ. ಈ ಎಮ್ಮೆ ತರಕ್ಕೆ ಹೋಗಿದ್ದಾಗ ನಿನ್ನ ಗಂಡನ ಎಣ್ಣೆ ಹೆಂಡ್ತಿನ ನೋಡಿದ್ನಂತೆ ನನ್ನ ಗಂಡ. ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತ ಹೇಳ್ಬಿಟ್ಟು, ಅದ್ರಾಗೂ ಪೊದ್ದಿಗೂ ಪರಿಗೂ ಹೇಳ್ಬೇಡ ಅಂತ ಹೇಳ್ಬಿಟ್ಟು ನನ್ನ ಗಂಡಂಗೆ ನಿನ್ನ ಗಂಡ 3 ಬಾಟ್ಲು ಕೊಡ್ಸಿದ್ನಂತೆ ಕುಡಿಯೋಕ್ಕೆ. ನನ್ನ ಗಂಡ ಹೇಳಕ್ಕಿಲ್ಲ ಅಂತಂದ ಬಂದ್ಬಿಟ್ಟು ನಾನು ಬಿಡ್ಲೇ ಇಲ್ಲ, ಹಂಗೆ ನನಗೆ ಬಾಯಿ ಬಿಡಿಸ್ಬಿಟ್ಟೆ. ಅವಾಗ ಹೇಳ್ದ ಎಣ್ಣೆ ಹೆಂಡ್ತಿ ಅಂತ ಹೇಳ್ಬಿಟ್ಟು. ಏಯ್ ಇದೇನೇ ಹೇಳ್ತಿದೀಯಾ? ನಿಜನೇ ಹೇಳ್ತಿದೀವಿ ಕಣ್ಲೆ, ನಿಜನೇ ಹೇಳ್ತಾ ಇದೀವಿ. ನಿನ್ನ ಗಂಡ ಎಣ್ಣೆ ಸೆಟಪ್ ಮಾಡಿಕೊಬಿಟ್ಟವನಂತೆ ಬ್ಯಾರೆ ಊರಾಗೆ. ನನ್ನ ಗಂಡ ಕುಡ್ದಾಗ ದೇವ್ರಣ್ಣೆ, ನನ್ನ ಗಂಡ ಇಷ್ಟು ವರ್ಷ ನನ್ನ ಗಂಡ ಜೊತೆ ಸಂಸಾರ ಮಾಡಿದೀನ. ನನ್ನ ಗಂಡ ಕುಡ್ದಾಗ ಯಾವುದೇ ಕಾರಣಕ್ಕೂ ಸುಳ್ಳಂತೂ ಹೇಳಕ್ಕಿಲ್ಲ ಕಣ್ಪದ್ದಿ. ಸುಳ್ಳು ಹೇಳಕ್ಕೆ ಇಲ್ಲ ಅವನ ಬಾಯಿಗೆ. ಕುಡ್ದಾಗ ಮಾತ್ರ ಬೋಲ್ ನಿಜನೇ ಬರೋದು. ಅದಕ್ಕೆ ನಾನು ನಂಬಿದ್ದು. ಇಲ್ಲ ಅಂದಿದ್ರೆ ನನ್ನ ಮಗನಿಗೆ ಮಾತು ಯಾರು ನಂಬ್ತಾ ಇದ್ರು? ಅವ್ನು ಕುಡ್ದಾಗ ಸುಳ್ಳು ಹೇಳಕ್ಕಿಲ್ಲ, ದೇವ್ರಣ್ಣೆ ಸುಳ್ಳು ಹೇಳಕ್ಕಿಲ್ಲ. ಏನ್ ಮಾಡಿದ್ದೆ ನಾನು? ಏನ್ ಮಾಡಿದ್ದೆ ನನ್ನ ಗಂಡಂಗೆ? ಮನೆಯಾಳ ನನ್ನ ಮಗ ಗಂಡಂಗೆ ನಾನು ಏನ್ ಮಾಡಿದ್ದೆ? ಏನ್ ಕಮ್ಮಿ ಮಾಡಿದ್ದೆ ಅಂತ ಬಿಟ್ಬಿಟ್ಟು ಬೇರೆ ಕಟ್ಕೋಬೇಕಿತ್ತು ಲೋಪರ್ ನನ್ನ ಮಗ. ಅವನನ್ನ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕಂಡ ಏಸ್ ಕಷ್ಟಪಟ್ಬಿಟ್ಟು ಮನೆಯೆಲ್ಲ ಕಟ್ಟಿದೀನಿ, ಮಾಡಿದೀನಿ. ಆದ್ರೂ ಇವಾಗ ಹೋಗ್ಬಿಟ್ಟು ಎಳ್ಳೆ ಎಂಟ್ರನ್ನ ಕಟ್ಕೊಂಡವನಲ್ಲ. ನಾನ್ ಬಿಡ್ತೀನಿ ಅಂತ ಅನ್ಕಂಡ ಪಾರಿ, ಬಿಡ್ತೀನಿ ಅಂತ ಅನ್ಕಂಡ ಸುಮ್ಕೆನೆನಿಯ ಇಲ್ಲ. ಬಿಡಬೇಡ ಪೊದ್ದಿ, ಬಿಡಬೇಡ. ಯಾಕೆ ಬಿಡ್ಬೇಕು ನೀನು? ಅಲ್ಲೋಪರ್ ನನ್ನ ಮಗ ನನ್ನ ಗಂಡ ಇಂಥ ಕೆಲಸ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಕಣ್ರೆ. ಭಾಳ ನಂಬಿಕೆ ಇಟ್ಕೊಂಡಿದ್ದೆ ನನ್ನ ಗಂಡನ ಮೇಲೆ. ಶ್ರೀರಾಮಚಂದ್ರ ಅಂತ ಹೇಳ್ಬಿಟ್ಟು ಕುಡ್ಕ ನಿನ್ ಗಂಡನ್ ಬೇಕಾದ್ರೆ ನಂಬಿಡ್ಬೋದು. ಹಿಂಗೆ ಎಣ್ಣೆ ಸೆಟಪ್ ಮಾಡ್ಕೊಂಡ್ರೆ ಮಾತ್ರ ನಂಬಕ್ಕಾಗಕ್ಕಿಲ್ಲ ಕಣ್ಲೆ, ನಂಬಕ್ಕಾಗಕ್ಕಿಲ್ಲ. ಅವನು ಉದ್ಧಾರ ಆಗಕ್ಕಿಲ್ಲ, ನೆಗದು ಬಿದ್ದು ಸಾಯ್ತಾನೆ ನೋಡ್ತಿರು. ಬಿಟ್ಬಿಡ್ತೀನ ನಾನು? ಬಿಟ್ಬಿಡಕ್ಕಿಲ್ಲ. ನಾನು ಹೋಯ್ತೀನಿ, ನಮ್ಮ ಅಮ್ಮವ್ರ ಮನೆಗೆ ಹೋಯ್ತೀನಿ, ನಾನು ಇಲ್ಲಿ ಇರಕ್ಕಿಲ್ಲ. ಲೇ ಇದು ಬಿಟ್ಟು ಎದುರಿಸ್ಬೇಕು. ನೀನ್ ಮನೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ನಿನ್ ಗಂಡ ಎಳ್ಳೆ ಸೆಟಮ್ನ ಕರ್ಕೊಂಡ್ಬಿಟ್ಟು ಮನೆ ಮಡಿಕೊಬಿಡ್ತಾನೆ. ನೀನ್ ಕಷ್ಟ ಪಟ್ಬಿಟ್ಟು ಕಟ್ಕೊಂಡಿರ ಮನೆ ಕಂಡ್ಲೆ ಇದು ಮನೆ ಇದು. ನನ್ನ ಮಗ ಎಣ್ಣೆ ಸೆಟಪ್ ನನ್ನ ಕರ್ಕೊಂಡು ಬಂದ ಅಂತಂದ್ರೆ ನಾನು ದೆಯ್ಯ ನಮ್ಮ ಮನೆಗೆ ಇರಿಸ್ಕೊಂಡು ನನ್ನ ದೆಯ್ಯ ಜೊತೆ ನಿನಗೆ ಸಂಸಾರ ಮಾಡ್ಬಿಡ್ತೀನಿ.
ಲೇ ಫಸ್ಟು ನಿನ್ನ ಗಂಡನ ವಿಚಾರಿಸ್ಕ ಏನು ಎತ್ತ ಅಂತ ಹೇಳ್ಬಿಟ್ಟು ಸುಮ್ಕೆನೆ ಬಿಡ್ಬೇಡ. ಗಂಡಸ್ರಿಗೆ ಮಾತಾಡಕ್ ಬಿಟ್ರೆ ಬೋಲ್ ಸುಳ್ಳು ಹೇಳ್ಬಿಡ್ತಾರೆ. ನೀನು ಮಾತಾಡಕ್ಕೆ ಬಿಡ್ಬೇಡ. ಬಂದ ತಕ್ಷಣ ನೀನೇ ಮಾತಾಡಬೇಕು. ನೀನೇ ಮಾತಾಡಿ ಸರಿಯಾಗಿ ಉಗ್ತು ಜಾಮ್ ತೆಗಿಬೇಕು. ಆವಾಗೇನೇ ನಿಜ ಬಾಯಿ ಬರೋದು, ಬಾಯಿಂದ ಈಚೆ ಕಡೆಗೆ ಬರೋದು ಅಂತಂದ್ರೆ. ಇಲ್ಲಾಂದ್ರೆ ನೀನು ಗ್ಯಾಪ್ ಕೊಟ್ಬಿಟ್ಟೆ ಸಮಾಧಾನ ಕೇಳಕ್ ಹೋದೆ ನಿನ್ನ ಸಂಸಾರ ಬಿತ್ತು ಅನ್ಕ. ಇಲ್ಲ ಕೊಟ್ಕೊಂಡಿಲ್ಲ ಅಂತ ಸುಳ್ಳು ಹೇಳ್ಬಿಡ್ತಾನೆ. ಹುಸಿ ಹುಷಾರ ಕೇಳು. ಹುಷಾರ ಕೇಳ್ತೀನಿ. ಬರ್ಲಿ ಮನೆಗೆ ಬರ್ಲಿ.